ಕಾರಣ. ಕನಕಪುರದಲ್ಲಿ ನಮ್ಮ RES ವಿದ್ಯಾಸಂಸ್ಥೆ ಸಹಯೋಗದೊಂದಿಗೆ ಇವತ್ತು ಒಂದು ಉದ್ಯೋಗ ಮೇಳ ಆಚರಣೆ ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳಿಗೆಲ್ಲ ಅವಕಾಶ ಸಿಗಬೇಕು ಅಂತ ಸರ್ಕಾರ ಕೂಡ ಬೆಂಗಳೂರಿನಲ್ಲಿ 26-27 ಒಂದು ಕಾರ್ಯಕ್ರಮ ಇದೆ. ಇವತ್ತು ಕನಕಪುರದಲ್ಲಿದೆ. ಸೊ ಯಾರಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಖಾಸಗಿ ಕ್ಷೇತ್ರದಲ್ಲಿ ನಾವೆಲ್ಲ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಹಾಗಾಗಿ ಸಂಘಟನೆ ಯಾವ ರೀತಿ ಮಾಡ್ತೀರಿ ಬೆಂಗಳೂರು ಗ್ರಾಮಾಂತರ ಇಲ್ಲಿಂದ ಏನಾದರೂ ಪ್ರಾರಂಭ ಆಗುತ್ತೆ? ಏನು ನಾವು ಚುನಾವಣೆ ಮುಗಿದ ಮೇಲೆ ಚುನಾವಣೆ ನೆಕ್ಸ್ಟ್ ಡೇ ಇಂದನೇ ಎಲೆಕ್ಷನ್ ಮಾಡ್ತೀವಿ. ನಾವು ಅಲ್ಲ ಸರ್, ಕಟ್ಟಾಕಬೇಕು ಅಂತೇಳಿ ಸಾಕಷ್ಟು ಮೈತ್ರಿ ನಾಯಕರು ಹೋರಾಡ್ತಾರೆ ಅಂತದ್ದು ಸರ್. ಕಟ್ ಹಾಕಿದ್ರಲ್ಲೇನೆ ಪುಟ್ಟಣ್ಣನ ಕಟ್ ಹಾಕಬೇಕು ಅಂತ ಇಬ್ಬರು ಸೇರಿದ್ರಲ್ಲ, ಹಂಗೆ ಇದು ಕಟ್ ಹಾಕ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಸರ್. ಸಾಕಷ್ಟು ಖಂಡಿತ 9 ಜನ ಸತ್ತಿದ್ದಾರೆ, ಅರಿವಿದೆ ನಮಗೆ. ನಾನು ಹೊಸದಾಗೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಆದಷ್ಟು ಜಾಸ್ತಿ ಆ ಕಬ್ಬಣದ ಏನು ರೈಲೇ ಇದೆ ಅದನ್ನು ತಂದು ಗ್ರ್ಯಾಂಟ್ ಕೂಡ ಮಾಡಿಸಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಈ ಕಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಸ್ವಲ್ಪ ಕಾಡು ಜಾಸ್ತಿ ಬೆಳೀತಾ ಇದೆ, ಆನೆಗಳೆಲ್ಲ ಟೌನ್ ಒಳಗಡೆ ನುಗ್ತಾ ಇದೆ. ಸುಮಾರು ಮೊನ್ನೆ ನಮ್ಮ ಮನೆ ಪಕ್ಕ ಇಲ್ಲಿ ಕೋಡಳ್ಳಿ ತಾವು ಕೆಬ್ಬಳ್ಳಿ ಆತ ತಾವು ನೋಡಿದ್ರಿ ಒಂದು ವಿಡಿಯೋನ, 50 ಆನೆ ಹಿಂಡು ಹೋಗ್ತಾ ಇದೆ. ಸೊ ಇದು ದೊಡ್ಡ ಏನು ಮಾಡ್ತಿದ್ರು ಪ್ರಕೃತಿ, ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು, ಮಾಡ್ತಾ ಇದ್ದೀವಿ. ಸರ್, ಈಗ ವಕೀಲರು ಹೋರಾಟ ಮಾಡ್ತಾ ಇದ್ರು ಸರ್, ಇದೀಗ PSIನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ತಾ ಇದ್ದಾರೆ. ಆದೇಶನೂ ಆಗಿದೆ ಸರ್. ಸದನದಲ್ಲೇ ಅಮಾನತ್ ಆಗಿದೆ ಅಂತ, ಅಮಾನತ್ ಮಾಡಿದ್ದೀವಿ ಅಂತ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಇಲ್ಲ, ನಾನೇನೇ ಹೇಳಿದ್ದೀನಿ, ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ನೀವು ಕಾನೂನು ಪ್ರಕಾರ ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು. ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ, ಏನು ತೊಂದರೆ ಏನಿಲ್ಲ ಅಂತ ನಾವು ಹೇಳಿದ್ವಿ. ಪರಮೇಶ್ವರರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಈ ಕಡೆ ಬಂದಿದ್ದೀನಿ. ಊರು ರಾಜಕಾರಣ ಪಾಪ BJP ಅವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದ್ದಾರೆ. ಅವ್ರು BJP ಅವ್ರದ್ದು ಅವ್ರ ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸುವಂಥದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕ್ರಿಮಿನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವ್ರು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವರು ಏನೋ BJP ಹೇಳ್ತಿದ್ರಲ್ಲ, ಇವರು ಅಸೆಂಬ್ಲಿಲಿ ಯಾರು ಬರಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದೋ ಗಲಾಟೆಗಳಾಗಿರಲ್ಲ, ಈಗ ಸರ್ಕಾರ ಬಂದ್ಮೇಲೆ ಆಗ್ತಾ ಇದೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು ಜಿಲ್ಲೆಯಲ್ಲಿ. ಅವ್ರು ಮಾಡಿಸ್ತಾ ಇದ್ದಾರೆ ಎಲ್ಲ ಗಲಾಟೆಗಳಿಗೆ. ಕುಮ್ಮಕ್ಕಿಗೆ BJP ಜನತಾದಳ ಕುಮಾರಸ್ವಾಮಿನೇ ಕಾರಣ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.